ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ಭಾನುಮ. ವಿಜಯಪುರದ ಬಸವನ ಬಾಗೇವಾಡಿಯ ಮುಳವಾಡಿನಲ್ಲಿ ಇಂದು ಬಸವೇಶ್ವರ ಪುತ್ಥಳಿಯ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿದ್ದೆ. ಇದೇ ವೇಳೆ ಪಕ್ಷದ ಕಾರ್ಯಕರ್ತರನ್ನ ಭೇಟಿಯಾಗಿ ಪಕ್ಷದ ಕುರಿತು ಚರ್ಚೆ ಮಾಡಲಾಯಿತು ಎಂದು ಧಾರವಾಡದ ಶಾಸಕ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿದ್ರು. ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇವತ್ತು ಕಾಂಗ್ರೆಸ್ ದುರಾಡಳಿತ, ಭ್ರಷ್ಟಾಚಾರವೇನಿದೆ ಅದಕ್ಕೆ ಜನರು ಬೇಸತ್ತಿದ್ದಾರೆ. ಕಾಂಗ್ರೆಸ್ಸಿನ ವಿರೋಧಿ ವಾತಾವರಣ ಏನಿದೆ ಅದನ್ನ ನಮ್ಮ ಪಕ್ಷ ಸರಿಯಾಗಿಸಿ ಆಡಳಿತ ಮಾಡುವುದಕ್ಕೇನೆಲ್ಲವೂ ಬೇಕು ಅದನ್ನ ಹೈಕಮಾಂಡ್ ನಿರ್ಧರಿಸುತ್ತದೆ. ಹಿಂದೂ ವೋಟ್ ಬ್ಯಾಂಕ್ ಒಡೆದು ತಾವು ಲಾಭ ಪಡೆದುಕೊಳ್ಳುವುದೇ ಕಾಂಗ್ರೆಸ್ಸಿಗರ ಉದ್ದೇಶವಾಗಿದೆ. ಹಿಂದೂ ಸಮಾಜವನ್ನು ಒಡೆಯುವುದೇ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಇದೆ ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಆರೋಪಿಸಿದ್ರು. ಬಸವಣ್ಣನ ನಾಡ ಬಿಜಾಪುರದ ಬಸವನ ಬಾಗೇವಾಡಿಯಲ್ಲಿ ಮುಳವಾಡದಲ್ಲಿ ಇವತ್ತು ಬಸವೇಶ್ವರ ಪುತ್ಥಳಿಯ ಒಂದು ಅನಾವರಣದ ಸುಂದರ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಭಾಗವಹಿಸಕ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಂಬಂಧ ಇಲ್ಲಿ ಬಿಜಾಪುರಕ್ಕೆ ಬಂದಿತ್ತು. ಇದೇ ಸಂದರ್ಭದಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರನ್ನು, ನಮ್ಮ ಪಕ್ಷದ ಹಿರಿಯರನ್ನ ಎಲ್ಲರನ್ನು ಭೇಟಿಯಾಗಿ ಪಕ್ಷದ ಬಗ್ಗೆ ಚರ್ಚೆಯನ್ನು ಮಾಡುವಂತ ಕೆಲಸ ಎಲ್ಲಾರನ್ನು ಭೇಟಿಯಾಗಿ ಏನ್ ಪಕ್ಷದ ಗಟ್ಟಿ ಮಾಡಕ, ಪಕ್ಷ ಇನ್ನೂ ಚೆನ್ನಾಗಿ ಮಾಡಕ್ಕೆ ಏನೇನ್ ಮಾಡ್ಬೇಕು, ಏನ್ ಎಲ್ಲಾರ್ದು ಒಪಿನಿಯನ್, ಅವ್ರ ವಿಚಾರ ಅದನ್ನೆಲ್ಲ ಕೇಳುವಂತ ಮಾಡ್ತಿದ್ವಿ. ಬಂದ ಮೇಲೆ ಎಲ್ಲಾರು ಆತ್ಮಕ ಸಿಗ್ತಾರ, ಎಲ್ಲಾರ ಕಡೆಯಿಂದ ಅದನ್ನ ಚರ್ಚೆ ಮಾಡ್ತಾರೆ. ಏನಿಲ್ಲ, ಇದೇನ್ ಇವತ್ತು ಕಾಂಗ್ರೆಸ್ ದುರಾಡಳಿತ ಏನೈತಿ, ಕಾಂಗ್ರೆಸ್ ನಲ್ಲಿ ಇರುವಂತ ಭ್ರಷ್ಟಾಚಾರ ಏನೈತಿ, ಅದು ಇಷ್ಟು ಹೆಚ್ಚಾಗೈತಿ ಅಂತಂದ್ರೆ ಜನ ಎಲ್ಲ ಬೇಸರ ಆಗ್ಯಾರ. ಇವತ್ತು ಅವ್ರು ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ತಗೊಂಬಂದ್ಬೇಕನ್ನೋ ಅನ್ನುವಂತ ಪರಿಸ್ಥಿತಿ ಇವತ್ತು ಎಲ್ಲಾರ ಮನಸ್ಸಿನಲ್ಲಿ ಬಂದ್ಬಿಟ್ಟೈತಿ. ಹಂಗಾಗಿ ಇನ್ನು 2.5 ವರ್ಷದ ನಂತರ ಏನು ನಮ್ಮ ಕರ್ನಾಟಕದಲ್ಲಿ ಚುನಾವಣೆಗಳು ಆಗ್ತಾವಂತೈತಿ, ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಗಟ್ಟಿಯಾಗಿ ಸ್ವಂತ ಶಕ್ತಿ ಮೇಲಿನ ಪೂರ್ತಿ ಮೆಜಾರಿಟಿಯಲ್ಲಿ ಬರುವಂತದ್ದು ಯಾವ್ದೋ ಸಂಶಯ ಇಲ್ಲ. ಅದನ್ನ ತಗೊಂಬರಾಕ ಮತ್ತೆ ಯಾರನ್ನ ಕೂರಿಸ್ಕೋಬೇಕು, ಏನೇನ್ ಮಾಡ್ಬೇಕು ಅದೆಲ್ಲ ಬರೋದ್ರಲ್ಲಿ ನಮ್ಮ ಮೇಲಿನ ಹೈಕಮಾಂಡ್ ಅವರು ಡಿಸಿಷನ್ ಮಾಡ್ತಾರೆ. ಇವ್ರು ಅಂತ ಹೇಳಕ್ ಆಗೋದಿಲ್ಲ. ಅದನ್ನ ಹೈಕಮಾಂಡ್ ಡಿಸಿಷನ್ ಮಾಡಿ ಪಕ್ಷ ಗಟ್ಟಿ ಮಾಡಾಕ ಏನೇನ್ ಮಾಡ್ಬೇಕು ಅದೆಲ್ಲ ಹೆಜ್ಜೆಗಳನ್ನ ಹೈಕಮಾಂಡ್ ತಗೊಳ್ತಾರೆ. ಪಕ್ಷ ಗಟ್ಟಿ ಆಗ್ಬೇಕಂದ್ರೆ ಎಲ್ಲಾರ ಜೊತೆ ಎಲ್ಲಾರನ್ನೂ ಕರ್ಕೊಂಡು ಹೋಗುವಂತ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ಎಲ್ಲ ಹೈಕಮಾಂಡ್ ದವ್ರು ಸೂಕ್ತ ಡಿಸಿಷನ್ ಸೂಕ್ತ ಸಮಯದಲ್ಲಿ ತೆಗೆದುಕೊಳ್ತಾರೆ. ನಾವು ಅವ್ರಿಗೆ ಹೇಳುವಷ್ಟು ದೊಡ್ಡವ್ರು ನಾವಲ್ಲ. ಅವ್ರ ಪಕ್ಷದಿಂದ ಏನ್ ಆದೇಶ ಮಾಡ್ತಾರ, ಪಕ್ಷದಿಂದ ಏನಾಗುತ್ತೆ ಆ ಕೆಲಸ ಮಾಡುವಂತ ಕಾರ್ಯಕರ್ತರು ನಾವು. ಹಂಗಲ್ಲ, ಅದಲ್ಲ. ಇವತ್ತು ಕಾಂಗ್ರೆಸ್ಸಿನ ವಿರೋಧಿ ವಾತಾವರಣ ಇಡೀ ರಾಜ್ಯದಲ್ಲಿ ಐತಿ. ಹಾಗಾಗಿ ಅದನ್ನ ನಾವು ಜನರ ಭಾವನೆ ಮತ್ತು ಕಾಂಗ್ರೆಸ್ಸಿನ ವಿರೋಧಿ ವಾತಾವರಣ ಏನೈತಿ ಅದನ್ನ ನಮ್ಮ ಪಕ್ಷ ಸರಿಯಾಗಿ ಬಳಸಿ ಜನರಿಗೆ ಬೇಕಾದಂತ ಒಂದು ಆಡಳಿತ ಇಲ್ಲಿ ರಾಜ್ಯದಲ್ಲಿ ಕೊಡ್ಬೇಕಂತಂದ್ರ ಅದಕ್ಕೆ ಬೇಕಾದಂತ ಏನೇನ್ ಹೆಜ್ಜೆ ಇಡಬೇಕು ಅದನ್ನ ಹೈಕಮಾಂಡ್ ಅವ್ರು ಡಿಸಿಷನ್ ಮಾಡ್ತಾರ. ಅದ್ರ ಜೊತೆ ಅವ್ರ ಆದೇಶದ ಪ್ರಕಾರ ನಾವು ಕಾರ್ಯಕರ್ತರು ನಾವು ಕೆಲಸ ಮಾಡ್ತೇವೆ. ಅಂದ್ರೆ ಕಾಂಗ್ರೆಸ್ ಅವ್ರದ್ದು ಅದೆಲ್ಲ ವಿಚಾರ ಇರ್ತೈತಿ. ಹಿಂದೂ ವೋಟ್ ಬ್ಯಾಂಕ್ ಏನೈತಿ ನಮ್ದು, ಹಿಂದೂಗಳನ್ನ ಒಡೆದು ನಾವು ಫಾಯ್ದೆ ತೆಗೆದುಕೊಳ್ಬೇಕು ಅನ್ನುವಂಥದ್ದೇ ಕಾಂಗ್ರೆಸ್ ಅವ್ರದ ಉದ್ದೇಶ. ಈಗ ನೀವು ಜನಗಣತಿದ್ದು ನೋಡಾತೀರಿ, ಜನಗಣತಿದ್ದು ಕೂಡ ಅದನ್ನ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಇವತ್ತು ಅವರು. ಕ್ರಿಶ್ಚಿಯನ್ರಲ್ಲಿ 108 ಹಿಂದೂ ಸಮಾಜದ ಜಾತಿಗಳನ್ನ ಕ್ರಿಶ್ಚಿಯನ್ ಜೊತೆ ಹಚ್ಚಿಡುವಂತ ಕೆಲಸ ಮಾಡಿದಾರೆ. ಸಮಾಜದಲ್ಲಿ ಗೊಂದಲ ಕೊಡಿಸುವಂತ ಕೆಲಸ ಇವತ್ತು ಅವ್ರು ಕಾಂಗ್ರೆಸ್ ಅವರು ಮಾಡ್ತಿದಾರೆ. ಹಾಗಾಗಿ ಅವ್ರ ಕೆಲಸ ಹಿಂದೂ ಸಮಾಜವನ್ನು ಹೊಡಿಬೇಕಂತೇಳಿ ಅದ್ರ ಸಂಬಂಧ ಅವ್ರು ಈ ರೀತಿ ಪ್ರಯತ್ನಗಳನ್ನ ತಮ್ಮ ಕಡೆಯಿಂದ ಮಾಡ್ತಿರ್ತಾರೆ. ಇಲ್ಲ, ನಾನು ಅದನ್ನ ಹೇಳತ್ತಿಲ್ಲ. ಕಾಂಗ್ರೆಸ್ ಮನಸ್ಸು ಹಿಂದೂ ಓಟನ್ನು ಹೊಡೆಯುವಂತದ್ದು ಅವ್ರದ್ದು ಮನಸ್ಥಿತಿ ಯಾವಾಗಿದ್ರು ಇದ್ದಿದ್ದು. ಅವ್ರ ಕೆಲಸ ಕೂಡ ಅದೇ ರೀತಿ ಮಾಡ್ತಾರೆ. ನೋಡ್ರಿ, ಇದಕ್ಕೆ ಇನ್ನು ಎಲೆಕ್ಷನ್ ಇನ್ನೂ 2 ವರ್ಷ 9 ತಿಂಗಳ ತನಕ ಟೈಮ್ ಐತಿ. ಅಷ್ಟೊಂದ ಪ್ರತಿ 6 ತಿಂಗಳಿಗೆ ಯೂಶಲಿ ರಾಜಕಾರಣದಲ್ಲಿ ವಾತಾವರಣ ಬದಲಾಗ್ತಿರ್ತೈತಿ. ಹಾಗಾಗಿ ಸಾಕಷ್ಟು 2 ವರ್ಷ 9 ತಿಂಗಳು ಸಾಕಷ್ಟು ಟೈಮ್ ಐತಿ. ಆ ಸಂದರ್ಭದಲ್ಲಿ ಏನೇನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಎಲ್ಲ ಹೈಕಮಾಂಡ್ ಅವರು ಡಿಸಿಷನ್ ಮಾಡ್ತಾರ. ಇಡೀ ದೇಶನ ನಡೆಸ್ತಾ ಇದ್ದಾರೆ ಒಳ್ಳೆ ರೀತಿಯಿಂದ. ಎಲ್ಲಿ ಗೆಲ್ಲಕ್ಕ ಸಾಧ್ಯ ಆಗುದಿಲ್ಲ ಅನ್ನೋಂತೆಲ್ಲ ಎಲ್ಲ ಕೂಡ ದೊಡ್ಡ ಪ್ರಮಾಣದಿಂದ ಪಕ್ಷ ಅಂತ ಇಟ್ಕೊಂಡ್ಬಂದಿದ್ದಾರೆ. ನಮ್ ಕರ್ನಾಟಕದ ತೊಂದರೆಯನ್ನ ಅದಾವು, ನಮ್ಮ ಪಕ್ಷದಲ್ಲಿ ತೊಂದರೆ ಇಲ್ಲ ಅಂತಿಲ್ಲ, ತೊಂದರೆಗಳೇನ ಅದಾವ್ನು ಅವನು ಬಗೆಹರಿಸುವಂತ ಶಕ್ತಿ, ತಾಕತ್ತು, ಅದಕ್ಕೆ ಬೇಕಾದ ಚಾಕಚಕ್ಯತೆ ಎಲ್ಲ ನಮ್ಮ ಹೈಕಮಾಂಡ್ ಅಲ್ಲಿ ಐತಿ. ಅವ್ರು ಸೂಕ್ತ ಸಮಯದಲ್ಲಿ ಮಾಡ್ತಾರ ಅದನ್ನ. ಸ್ವಲ್ಪ ಮಟ್ಟಿಗೆ ನಮ್ಮ ಪಕ್ಷದಲ್ಲಿ ಹೆಚ್ಚು ಕಡಿಮೆ ಇರೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ.
ಅದನ್ನ ದಿನದಲ್ಲಿ ಮಾತಾಡ್ಕೊಂಡು ನಾವೆಲ್ಲ ಬಗೆಹರಿಸ್ಕೊಳ್ಳುವಂತ ಕೆಲಸ ಮಾಡ್ತೇವೆ. ಈಗ ಐತಿ ಒಂದ್ ಪಕ್ಷ ಅಂತಂದ್ಮೇಲೆ ಎಲ್ಲಾ ಐದು ಬಳ್ಳು ಒಂದ ಟೈಪ್ ಇರುದಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇರ್ತೈತಿ. ಎಲ್ಲಾ ಪಕ್ಷದಲ್ಲೂ ಐತಿ. ಇವತ್ತು ಕಾಂಗ್ರೆಸ್ ದಲ್ಲಿ ಏನ್ ಕಡಿಮೆ ಐತಿ, ಇವತ್ತ ಮುಖ್ಯಮಂತ್ರಿ ಆಗ್ಬೇಕಂತ ಡಿ.ಕೆ. ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ನವೆಂಬರ್ದಲ್ಲಿ ನಾ ಆಗ್ತೇನಂತ ಎಲ್ಲಾರ ಮುಂದೆ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಪರಮೇಶ್ವರ್ ಅವರು ಹೇಳ್ತಿದ್ದಾರೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ತಮ್ಮ ತಂತ್ರ ಅವ್ರು ಮಾಡ್ತಾ ಇದ್ದಾರೆ. ಖರ್ಗೆ ಅವ್ರು ಇವರೆಲ್ಲ ನಡು ನಾನ್ ಮುಖ್ಯಮಂತ್ರಿ ಆಗ್ತೀನಿ ಅಂತ ಖರ್ಗೆ ಅವರು ವಿಚಾರ ಮಾಡ್ತಿದ್ದಾರೆ. ಹಂಗಾಗಿ ಎಲ್ಲಾ ಪಕ್ಷದಲ್ಲೇನು ಇರೋದು ರಾಜಕಾರಣ ಅಂತಂದ್ಮೇಲೆ ಎಲ್ಲಾರ್ಗೂ ವೈಯಕ್ತಿಕ ಆಸೆಗಳ ಅಂಬಿಷನ್ಸ್ ಇದ್ದ ಇರ್ತಾವ. ಹಂಗಾಗಿ ಯಾವ ಪಕ್ಷನೂ ಅದಕ್ಕೆ ಹೊರತಾಗಿ ಇರುದಿಲ್ಲ. ಯಾರ ಹೇಳಿಕೆಯನ್ನು ಸಮರ್ಥನೆ ಮಾಡುತ್ತೋ ಪ್ರಶ್ನೆ ಇಲ್ಲ. ರಾಜಕಾರಣದಲ್ಲಿ ಅಂತಂದ್ಮೇಲೆ ರಾಜಕಾರಣದಲ್ಲಿ ಯಾರ ಸಕ್ಸಸ್ ಆಗ್ಬೇಕಂದ್ರೆ ಎಲ್ಲಾರನ್ನೂ ಜೋಡಿಸ್ಕೊಂಡು ಹೋಗುವಂತ ಅವಶ್ಯಕತೆ ಇರ್ತೈತಿ. ಹಂಗಾಗಿ ನಮ್ಮ ಪಕ್ಷನೂ ಕೂಡ ಮೊದಲಿನ ಕೂಡ ಆ ದೃಷ್ಟಿಯಿಂದ ಯಾವ ಸಂದರ್ಭದಲ್ಲಿ ಏನ್ ಕೆಲಸ ಮಾಡ್ಬೇಕು ಅವ್ರ ಪಕ್ಷದ ಹೈಕಮಾಂಡ್ ಮಾಡ್ತಾರೆ. ನೋಡ್ರಿ, ಹೈಕಮಾಂಡ್ ಏನ್ ಡಿಸಿಷನ್ ತೆಗೆದುಕೊಳ್ತೈತೆ ಅದನ್ನ ಪಕ್ಷದ ಎಲ್ಲಾ ನಾವು ಕಾರ್ಯಕರ್ತರು ನಿಷ್ಠೆಯಿಂದ ತಲೆ ಮೇಲೆ ನಾವು ಹಾಕೊಂಡು ಮಾಡ್ತೇವೆ. ಹಂಗಾಗಿ ಅದ್ರ ಬಗ್ಗೆ ಯಾವ್ದೇ ರೀತಿಯ ನಮ್ಮ ಹೈಕಮಾಂಡ್ ಡಿಸಿಷನ್ ಬಗ್ಗೆ ನಮ್ಗೆ ಯಾವ್ದೋ ಅಸಮಾಧಾನ ಇಲ್ಲ. ಅವ ಗಾಂಜಾ ಹೊಡೆದು ಗಾಡಿ ಹೊಡಿತಾ ಇದ್ದ, ಅದ್ರ ಸಂಬಂಧ ಅದ ನಿಷೇಧದಲ್ಲಿ ಗಾಡಿ ಹೊಡೆದು ಅಷ್ಟು ಜನರ ಸಾವಿಗೆ ಕಾರಣಗೊತ್ತಾದ. ಈ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಾಜ್ಯದಲ್ಲಿ ಗಾಂಜಾ ಸಿಗಾತೈತಿ, ಗಾಂಜಾ ಮಾರಾಟ ಆಗತೈತಿ ಅಂತಂದ್ರೆ ಇದಕ್ಕೆ ಕಾರಣ ಕೂತ್ರೆ ಯಾರು? ಇವತ್ತು ಪೊಲೀಸರ್ನೆಲ್ಲಾರನ್ನೂ ಇವ್ರು ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡ್ಕೊಂಡು ತಗೊಂಬಂದ್ರ ಆ ಪೊಲೀಸರು ದುಡ್ಡು ಎಲ್ಲಿಂದ ಮಾಡ್ತಾರ? ಅವ್ರಿಂತ ಗಾಂಜಾ ಮಾರೋರು, ಇಲ್ಲಿಗೆಲ್ಲ ಇಸ್ಪೀಟ್ ಕ್ಲಬ್ ನಡೆಸೋರು, ವೈಶ್ಯಾವಟಿಕೆ ನಡೆಸೋರು, ಯಾರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರ, ಇಂಥವ್ರ ಕಡೆನ ಅವ್ರು ದುಡ್ಡು ಎತ್ತುವಂತ ಕೆಲಸ ಪೊಲೀಸರು ಮಾಡ್ತಾರ. ಹಂಗಾಗಿ ಈ ಕಾಂಗ್ರೆಸ್ ಮಾಡಿದಂತ ಭ್ರಷ್ಟಾಚಾರದ ಕಾರಣಕ್ಕೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಗಾಂಜಾ ಕರ್ನಾಟಕದಾದ್ಯಂತ ಜನರಿಗೆ ಜನರು ತಗೊಳಕ್ ಶುರು ಮಾಡ್ಯಾರ, ಹುಡುಗರು ಎಲ್ಲ ತಗೊಳಕ್ ಶುರು ಮಾಡ್ಯಾರ. ಇವತ್ತೆಲ್ಲ ಹಾಸನದಲ್ಲಿ ಏನ್ ಘಟನೆ ಆಯ್ತು, ಇದು ಕಾಂಗ್ರೆಸ್ ಪಕ್ಷ ಇವತ್ತೇನ್ ರಾಜ್ಯ ನಡೆಸಾತೈತಿ ಅದ್ರ ಕಾರಣಕ್ಕಾಗಿ ಆದಂತ ಘಟನೆ. ಅಲ್ಲಿ ನಾವೆಲ್ಲಾರು ಕೂಡಿ ಹೋರಾಟದ ಕೆಲಸ ಮಾಡತ್ತೇವೆ. ಮೊನ್ನೆ ಧರ್ಮಸ್ಥಳದ ವಿಷಯ ನೋಡ್ರಿ, ಎಲ್ಲ ಪಕ್ಷ ಒಟ್ಟಾಗಿ ಕಾಂಗ್ರೆಸ್ ಏನ್ ಮಾಡ್ಬೇಕಂತ ಮಾಡಿತ್ತು ಅದಕ್ಕೊಂದು ಪಾಠ ಕಲಿಸುವಂತ ಕೆಲಸ ಇವತ್ತು ಇಡೀ ರಾಜ್ಯಾದ್ಯಂತ ಆಯ್ತು. ಇವತ್ತು ಒಂದಾದ್ಮೇಲೆ ಒಂದು ಸ್ಕ್ಯಾಮ್ಗಳನ್ನ ಹೊರಗೆ ತಗೊಂಡ್ಬರುವಂತ ಕೆಲಸ ಪಕ್ಷದ ಮಾಡಿದ್ದೇವೆ. ಹಂಗಾಗಿ ಸ್ವಲ್ಪ ಏನ್ ಡಿಫ್ರೆನ್ಸಸ್ ಅದಾವ ಅವು ಕೂಡ ಮೊದಲ ದಿನದಲ್ಲಿ ಸಾರ್ಟ್ ಆಗ್ತಾವ. ಧರ್ಮಸ್ಥಳದ ನೋಡ್ರಿ ತಾರ್ಕಿಕ ಹಂತಕ್ಕೆ ಹೋತಲ್ಲ, ಇವತ್ತು ಜನರಿಗೆ ಪೂರ್ತಿ ಧರ್ಮಸ್ಥಳದಲ್ಲ ಆಗಿದ್ದು ಕಾಂಗ್ರೆಸ್ಸಿನ ಷಡ್ಯಂತ್ರ. ಹಿಂದೂ ಸಮಾಜದ ಪ್ರಮುಖರಿಗೆ, ಹಿಂದೂ ಸಮಾಜದ ದೇವಸ್ಥಾನಗಳಿಗೆ, ಹಿಂದೂ ಸಮಾಜದ ದೇವಸ್ಥಾನಗಳನ್ನ ನಡೆಸುವಂತವ್ರಿಗೆ ಮೇಲೆ ಅಹವಾಲ ಕೊಡಬೇಕು. ಅದ್ರ ಮೇಲೆ ಜನರಲ್ಲಿ ಧಾರ್ಮಿಕ ಕೇಂದ್ರಗಳ ಮೇಲೆ ಶ್ರದ್ಧೆ ಕಡಿಮೆ ಆಗ್ಬೇಕು ಅಂತ ಏನು ಕಾಂಗ್ರೆಸ್ ಅವರು ಪ್ರಯತ್ನ ಮಾಡಿದ್ರು, ಆ ಪ್ರಯತ್ನ ವಿಫಲ ಆಗೈತಿ ಇವತ್ತು. ಅದು ಭಾರತೀಯ ಜನತಾ ಪಕ್ಷ ಮಾಡಿದಂತ ಹೋರಾಟದ ಕಾರಣದಿಂದ. ಹಾಗಾಗಿ ತಾರ್ಕಿಕ ಹಂತಕ್ಕೆ ಹೋಗಿಲ್ಲ ಅಂತಲ್ಲ, ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತೇವೆ. ಎಲ್ಲ ಒಂದಾದ್ಮೇಲೆ ಒಂದು ವಿಷಯ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದೇವೆ. ನೀವು ಹೇಳ್ತಾರಂತ ವಿಷಯ ಅಂತಂದ್ರೆ ಇವತ್ತು ಮೊನ್ನೆ ಮಂಗಳೂರಲ್ಲಿ ಆಯ್ತು, ವಿಕ್ರಮ ಟಿವಿಯಲ್ಲಿ ನಿಮ್ಮ ಪ್ರಸ್ತಾವ ಅವ್ರಿಗೆ ಕೇವಲ ಅತ್ಯಂತ ಸಿಂಪಲ್ ಅವ್ರ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಇವತ್ತು ಸಿದ್ದರಾಮಯ್ಯ ಹೆಸರು ಯಾಕೆ ಬಳಕೆ ಮಾಡಿದೆ ಅಂತ ಹೇಳಿ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದ ನಮ್ಮ ರಾಜ್ಯದಲ್ಲಿ ಪ್ರಧಾನಮಂತ್ರಿಗಳ ವಿರುದ್ಧ ಅತ್ಯಂತ ಅವಹೇಳನಕಾರಿ ರೀತಿಯಲ್ಲಿ ಸಾಕಷ್ಟು ಜನ ಪೋಸ್ಟ್ ಮಾಡಿದವರು, ಅಥವಾ ಹಿಂದೂ ಧರ್ಮದ ಹೀಯಾಳಿಸಿ, ನಮ್ಮ ಧರ್ಮಸ್ಥಳ ಅಥವಾ ನಮ್ಮ ಬೇರೆ ಬೇರೆ ಕ್ಷೇತ್ರಗಳನ್ನ ಹೀಯಾಳಿಸಿ ಯೂಟ್ಯೂಬ್ ಮಾಡಿದವರು, ಅವ್ರ ಬಗ್ಗೆ ಯಾವುದೇ ರೀತಿಯ ಅರೆಸ್ಟ್ ಮಾಡುವಂತದ್ದು, ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂತ ಕೆಲಸ ಇವರು ಕಾಂಗ್ರೆಸ್ ಅವರು ಸಿದ್ದರಾಮಯ್ಯನವರು ಮಾಡಿಲ್ಲ. ಆದ್ರೆ ನಮ್ಮ ಹಿಂದುತ್ವದ ವಿಚಾರಧಾರೆ ಇರುವಂತ ಒಂದು ಚಾನಲ್ ಏನೈತಿ, ಅದು ಪ್ರಮುಖರನ್ನ ಇವತ್ತು ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದಾರ. ಇವತ್ತೇನೋ ಅಧಿಕಾರ ಐತಿ, ಇವತ್ತು ಅವ್ರು ಮಾಡ್ತಾ ಇದಾರೆ. ಈ ಅಧಿಕಾರ ಪರ್ಮನೆಂಟ್ ಇರುವುದಿಲ್ಲ. ನಾಳೆ ಅವ್ರಿಗೆ ಇವತ್ತು ಅವ್ರೇನ್ ಮಾಡ್ಯಾರ ಅದು ನಾಳೆ ಅವ್ರು ಹೋಗ್ತಾರೆ. ನಮ್ಮ ಪಕ್ಷದ ವಿರೋಧ ಪಕ್ಷದ ಧೂಳರಾದ ಅಶೋಕ್ ಅವರು ಈ ವಿಷಯ ತಿಳಿದುಕೊಳ್ಳೆ ಅಲ್ಲಿಗೆ ಹಾಸನಕ್ಕೆ ಹೋಗಿ ಅದಕ್ಕೆಲ್ಲ ನೋಡಿದ್ದಾರೆ. ಪಕ್ಷದಿಂದ ಕೂಡ ನಾವು ಅದಕ್ಕೆ ಏನ್ ಮಾಡ್ಬೇಕಂತ ವಿಚಾರ ಮಾಡಿ ನಾವು ಮಾಡ್ತೀವಿ. ಅದೊಂದು ನೋಡ್ರಿ ಅಲ್ಲಿ ಆಗಿದ್ದು ಯಾಕದ ಘಟನೆ 2011 ಜನಗಣತಿ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅವಾಗ UPA ಕೇಂದ್ರದಲ್ಲಿ, ಅವಾಗ ಅವರು ಉದ್ದೇಶಪೂರ್ವಕವಾಗಿ ಜಾತಿ ಗಣತಿಯ ಕಾಲಂದಲ್ಲಿ ಒಂದು ಹೊಸ ಕಾಲಮ್ ಅನ್ನು ಆಡ್ ಮಾಡಿದ್ರು. ನಮ್ಮ ಜಾತಿ ಗಣತಿ ಕಾಲಂದಲ್ಲಿ ಸುಮಾರು 7 ಧರ್ಮಗಳ ಅದಾವ ಜನಗಣತಿ ಸೆನ್ಸಸ್ ಅಲ್ಲಿ. ಹಿಂದೂ, ಕ್ರಿಶ್ಚಿಯನ್ನು, ಮುಸ್ಲಿಮು, ಬೌದ್ಧ, ಸಿಖ್, ಪಾರ್ಸಿ, ಈ ರೀತಿ 7 ಕಾಲಮ್ ಅದಾವು. ಅದ್ರ ಜೊತೆ
ನಾವು ಯಾವ್ದು ಧರ್ಮ ಇಲ್ಲ ಅಂತ ಹೇಳುವಂತದ್ದು ನಾಸ್ತಿಕರಿರುವಂತವ್ರಿಗೆ ಒಂದು ಕಾಲಮ್. ಇವರು ಇತರೆ ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಅದನ್ನೊಂದು ಇಂಟ್ರೊಡ್ಯೂಸ್ ಮಾಡಿದ್ರು. ಇವ್ರದ್ದು ಉದ್ದೇಶ ಏನಿತ್ತಂದ್ರೆ ಇತರೆ ಅಂತಂದ್ರೆ ನಮ್ಮ ದೇಶದಲ್ಲಿ ಟ್ರೈಬಲ್ಸ್ ಅದು ಏನದಾರ ಅಥವಾ ಬೇರೆ ಬೇರೆ ಶಕ್ತಿಗಳಿಗೆ ಪ್ರೋತ್ಸಾಹ ಕೊಟ್ಟು ಮುಂದೆ ಇತರೆ ಅಂತ ಬರೆಸಿ ಅದರ ನಂತರ ಮುಂದಿನ ದಿನದಲ್ಲಿ ಕನ್ವರ್ಷನ್ಗಾಗ್ಲಿ ಅಥವಾ ಹಿಂದೂ ಸಮಾಜದಲ್ಲಿ ಹೊರಗೆ ಕೂಡುವಂತ ಕೆಲಸ ಮಾಡಬೇಕನ್ನುವಂತ ಉದ್ದೇಶ ಇಟ್ಕೊಂಡು ಅವರು ಆ ಇತರೆ ಕಾಲಮ್ ಅನ್ನು ಮಾಡಿದ್ರು. ಇವತ್ತು ನಮ್ಮ ರಾಜ್ಯದಲ್ಲಿ ರಾಜ್ಯಕ್ಕೆ ಸೆನ್ಸಸ್ ಮಾಡುವಂತ ಅಧಿಕಾರ ಇಲ್ಲ. ಸೆನ್ಸಸ್ ಮಾಡುವಂತ ಅಧಿಕಾರ ಕೇಂದ್ರಕ್ಕೆ ಮಾತ್ರ ಇದೆ. ಆದ್ರೆ ಇವತ್ತು ಒಂದು ಆರ್ಥಿಕ ಸಮೀಕ್ಷೆ ಅಂತ ಹೆಸರಿಟ್ಟುಕೊಂಡು ಸಿದ್ದರಾಮಯ್ಯನವರು ಇವತ್ತು ಆ ಉದ್ದೇಶ ಮಾಡ್ತಾ ಇದ್ದಾರೆ. ಅದರದ ಮುಂದುವರಿದ ಭಾಗವಾಗಿ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ 19ನೇ ತಾರೀಕಿಗೆ ಒಂದು ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಬೃಹತ್ ರ್ಯಾಲಿ ಮಾಡಾಕ್ತಾರೆ. ಅಲ್ಲೆಲ್ಲ ಮಠಾಧೀಶರು ಕೆಲಸ ಆಗ್ತಾರೆ. ಅದು ಅಖಿಲ ಭಾರತ ವೀರಶೈವ ಮಹಾಸಭಾ ಬ್ಯಾನರ್ ಅಷ್ಟೇ. ಅದ್ರ ಹಿಂದೆ ಇದ್ದಂತ ಶಕ್ತಿಗಳೆಲ್ಲ ಕಾಂಗ್ರೆಸ್ ಶಕ್ತಿಗಳು. ಅವ್ರು ಕಾಂಗ್ರೆಸ್ ಇಂದ ಇವತ್ತ ಅಲ್ಲಿರುವಂತ ಶಾಮು ಶಿವಶಂಕರಪ್ಪ ಆಗಲಿ ಅಥವಾ ಈಶ್ವರ್ ಖಂಡ್ರೆ ಆಗ್ಲಿ ಇವರೆಲ್ಲ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಆಗಿದ್ದಾರೆ. ಅದ್ರ ಜೊತೆ ಈ MB ಪಾಟೀಲ್ ಕೈ ಜೋಡಿಸಿದ್ದಾರೆ. ಇದು ಅಖಿಲ ಭಾರತ ವೀರಶೈವ ಮಹಾಸಭೆಯ ಬೆಂಗಳೂರಲ್ಲಿ ಮೀಟಿಂಗ್ ಆದಾಗ ಅವತ್ತು ಶಂಕರ್ ಬಿದರಿ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದರು, ನಮ್ಮ ಸಂವಿಧಾನದ ಪ್ರಕಾರ 7 ಧರ್ಮಗಳೇನದಾವೋ ಅದರಲ್ಲಿ ನಾವು ಹಿಂದೂ ಧರ್ಮದ ಕೆಳಗೆ ನಾವು ಹಿಂದೂ ಅಂತ ಬರೆಸಿ ಅದರ ಕೆಳಗೆ ಜಾತಿ ಕಾಲಂದಲ್ಲಿ ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತ ಅಥವಾ ವೀರಶೈವ ಈ ರೀತಿ ನಿಮ್ಗೆ ಯಾವ ಸರಿ ಅನಿಸುತ್ತೆ ಅದನ್ನು ನಾವು ಬರ್ಕೊಂಡು ಅದ್ರ ಕೆಳಗೆ ಉಪಜಾತಿ ಕಾಲಂದಲ್ಲಿ ನೀವು ಯಾವ್ದು ಉಪಜಾತಿ ಅದಿರಿ ನಿಮ್ಗೆ ಬೇಕಂದ್ರೆ ಅದನ್ನ ನೀವು ಬರ್ಸ್ಕೊಳ್ಳುವಂತದ್ದು ಸೂಕ್ತ ಅನ್ನುವಂತ ವಿಚಾರವನ್ನ ಶಂಕರ್ ಬಿದ್ರಿ ಅವರು ಕೂಡ ರಾಜ್ಯದ ಅಧ್ಯಕ್ಷರಿಂದ ಇಟ್ಟಿದ್ರು. ಅದೇ ರೀತಿ ಉಳಿದವ್ರದ್ದು ಕೂಡ ನಾವೆಲ್ಲ ಚರ್ಚೆಯಲ್ಲಿ ಭಾಗವಹಿಸಿದ್ದು, ನಾವು ಎಲ್ಲ ನಮ್ಮ ಒಪಿನಿಯನ್ ಅದೇ ರೀತಿ ಕೊಟ್ಟಿದ್ದೀವಿ. ಪ್ರಧಾನ ಮಹಾಸಭೆ ವೀರಶೈವ ಮಹಾಸಭೆ ಪ್ರಧಾನ ಕಾರ್ಯದರ್ಶಿ ಆದ ಈಶ್ವರ್ ಖಂಡ್ರೆ ಕೂಡ ಭಾಷಣ ಮಾಡ್ತಾ ಇದೇ ರೀತಿನ ಒಂದ್ ರೀತಿ ಅವರು ತಮ್ಮ ಒಲವನ್ನು ತೋರಿಸಿದ್ರು. ಆದ್ರ ಆ ಮೀಟಿಂಗ್ ಆದ ನಂತರ ಫೈನಲ್ ನಾವು ಮಾಡ್ತೇವೆ ಅಂತ ಹೇಳಿ ಮತ್ತೊಮ್ಮೆ ಇವರೆಲ್ಲ ಕಾಂಗ್ರೆಸ್ ಅವರು ಕೂಡಿ ಸಿದ್ದರಾಮಯ್ಯನವರ ಅಣತಿ ಹಂಗ ಇವತ್ತು ಇತರೆ ಅಂತ ಏನ ಕಾಲಮ್ ಐತಿ ಅದರಲ್ಲಿ ಇತರೆ ಅಂತ ಬರಿಬೋದು ಹೊರತು ಅದ್ರಾಗ ಯಾವ್ದ ಧರ್ಮದ ಹೆಸರು ಬಂದ್ರೆ ಅದು ಕೌಂಟ್ ಆಗುದಿಲ್ಲ. ಅಲ್ಲಿ ಐತಲ್ಲ ಈ ಹಿಂದೂ ವೀರಶೈವ ಲಿಂಗಾಯತ್ ಅಂತ ಬರೆಸ್ಬೇಕಂತ ಮಾಡಿ ಅದ್ರ ಕೆಳಗೂ ಕೂಡ ವೀರಶೈವ ಲಿಂಗಾಯತ್ ಅಂತ ಜಾತಿ ಹೆಸರಲ್ಲಿ ಬರೆದು ಒಟ್ಟ ಹಿಂದೂ ಧರ್ಮವನ್ನ ಡಿವಿಷನ್ ಮಾಡುವಂತ ಪ್ರಯತ್ನ ಇವತ್ತು ಕಾಂಗ್ರೆಸ್ ಅವರು ಇವತ್ತು ಮಾಡ್ತಾ ಇದ್ದಾರೆ. ಹಂಗಾಗಿ ನಮ್ಮ ಪಕ್ಷದ ನಿಲುವು ನಮ್ದೆಲ್ಲಾರ್ದು ನಿಲುವು ಬಹಳ ಸ್ಪಷ್ಟ ಐತಿ. ಇದ್ರಾಗ ನಾವೆಲ್ಲರೂ ಹಿಂದೂಗಳು, ನಮ್ದೆಲ್ಲ ಆಚಾರ ವಿಚಾರ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ದೆಲ್ಲ ಹಿಂದೂ ವಿಚಾರಧಾರೆ. ಬಸವಣ್ಣ ಬಂದು ಈ ನಮ್ಮ ಧರ್ಮದಲ್ಲಿರುವಂತ ನ್ಯೂನತೆಗಳೇನದಾವಲ್ಲ ಅವನ್ನ ಚೇಂಜ್ ಮಾಡಕ ಅದರಲ್ಲಿ ಅಂಗಾಚಾರ ಇರ್ಬೋದು ಅಥವಾ ಅಸ್ಪೃಶ್ಯತೆ ಇರ್ಬೋದು, ಜಾತಿ ವ್ಯವಸ್ಥೆ ಇರ್ಬೋದು, ಇದನ್ನ ಚೇಂಜ್ ಮಾಡುವಂತಾಗಿ ಬಸವಾದಿ ಶರಣರು ಎಲ್ಲರೂ ಮಾಡಿದ್ರು. ಅವ್ರು ಯಾರು ಐತಲ್ಲ ನಾವು ಸನಾತನ ಧರ್ಮದ ಭಾಗ ಅಲ್ಲ ಅಂತ ಅವ್ರು ಯಾವಾಗೂ ಹೇಳಿಲ್ಲ. ಆ ರೀತಿಯ ಲೆಫ್ಟಿಸ್ಟ್ ವಿಚಾರಧಾರೆ ಸ್ವಲ್ಪ ಜನ ಅವರು ಈ ರೀತಿಯ ವಿಚಾರವನ್ನ ಮುಂದಿಟ್ಟುಕೊಂಡು ಸಮಾಜಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಲಿಂಗಾಯತ ವೀರಶೈವ ಸಮಾಜ ಬಹಳ ಜಾಗೃತ ಸಮಾಜ. ಯಾರು ಏನು ಹೇಳಿದ್ರು ಕೂಡ ಜನ ಇವ್ರಿಗೆ ಮೋಸ ಹೋಗುದಿಲ್ಲ. ಹಿಂದೆ 2018ರಲ್ಲಿ ಕೂಡ MB ಪಾಟೀಲ್ ಅವರು ಮತ್ತು ಕಾಂಗ್ರೆಸ್ ಅವರು ಸಿದ್ದರಾಮಯ್ಯನವರ ಅಣತಿ ಮೇಲೆ ಲಿಂಗಾಯತ ವೀರಶೈವ ಬೇರೆ ಅಂತ ಹೇಳಿ ಗದ್ದಲ ಶುರು ಮಾಡಿದ್ರು. ಅದರಿಂದ ಹೊರತಾಯಿ ಕಾಂಗ್ರೆಸ್ ಅವರು ಆ ಸಂದರ್ಭದಲ್ಲಿ ತಿಂದ್ರು. ಈಗಲೂ ಕೂಡ ಈ ಜಾತಿ ಗಣತಿ ಅಂತೇಳಿ ಈಗ ಆರ್ಥಿಕ ಸಮೀಕ್ಷೆ ಅಂತೇಳಿ ಈಗೇನು ಇವರು ನಮ್ಮ ಹಿಂದೂ ಸಮಾಜದಲ್ಲಿ ಒಡಕನ್ನು ಹುಟ್ಟಿಸ್ಬೇಕಂತ ಮಾಡಿದ್ದಾರೆ. ಅದರದ್ದು ಹೊರತಾಯಿ ಇವರಿಗೆ ಬರ್ತದೆ. ಇವತ್ತು ಕ್ರಿಶ್ಚಿಯನ್ರಲ್ಲಿ ಎಲ್ಲರಿಗೂ ಗೊತ್ತೈತಿ ಕ್ಯಾಥಲಿಕ್ಸ್, ಪ್ರೊಟೆಸ್ಟೆಂಟ್, ಆರ್ಥೋಡಾಕ್ಸ್ ಇವೆಲ್ಲ ಪ್ರಮುಖ ಕ್ರಿಶ್ಚಿಯನ್ ಜಾತಿಗಳು. ಆದ್ರೆ ಆ ಜಾತಿಗಳನ್ನ ಜಾತಿ ಗಣತಿ ಕಾಲಂದಲ್ಲಿ ಇವರು ಹಾಕಿಲ್ಲ. ಅದನ್ನ ಬಿಟ್ಟೈತಲ್ಲ ಇಲ್ಲ ಇವತ್ತು ಕುರುಬ ಕ್ರಿಶ್ಚಿಯನ್ನು ಅಥವಾ ದೇವಾಂಗ ಕ್ರಿಶ್ಚಿಯನ್ನು, ನೇಕಾರ ಕ್ರಿಶ್ಚಿಯನ್ನು, ಬುಡಗಂಗಮ ಕ್ರಿಶ್ಚಿಯನ್ನು ಈ ಟೈಪ್ ಬೇರೆ ಬೇರೆ ಕ್ರಿಶ್ಚಿಯನ್ ಸಮಾಜಗಳನ್ನ ಅಲ್ಲೇ ಹುಟ್ಟಿಸುವಂತ ಕೆಲಸ ಈ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ. ಜನ ನೋಡ್ತಾರೆ. ಜನರು ಯಾರು ನಮ್ಮ ಹಿಂದೂ ಸಮಾಜ ಹೆಂಗೈತಿ ಅವ್ರು ಹೊರ ಬಂದು ರಸ್ತೆ ಬಂದು ಬೇರೆಯವ್ರಂಗ ಕಲ್ಲು ಹೊಡೆದು ಅಥವಾ ಬಿಲ್ಡಿಂಗ್ ಸುಡೋದು ಅಥವಾ ಯಾರಿಗಾರ ಚಾಕು ಹಾಕಿದೆ ಸುಟ್ಟೆ ಬಡದು ಅಂತವೆಲ್ಲ ಮಾಡುದಿಲ್ಲ. ಆದ್ರೆ ಅವರು ತಮ್ಮದ ರೀತಿಯಲ್ಲಿ
ಪ್ರತಿಭಟನೆ ಯಾವಾಗಿದ್ರು ಮಾಡ್ತಾರ. ಈ ಪಾಪ ಏನ್ ಮಾಡಾತಾರ ಕಾಂಗ್ರೆಸ್ ಅವರು, ಈ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಎಲೆಕ್ಷನ್ ಟೈಮ್ದಲ್ಲಿ ಅವ್ರು ಉಂಟಾರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.